ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯ ಮತ್ತು ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಕ್ವಶನ್ ಪೇಪರ್ನ ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ನೋಡಿ, ಇದು 2015ರಲ್ಲಿ ನಡೆದಂತಹ ಒಂದು ಆದರ್ಶ ವಿದ್ಯಾಲಯದ ಕ್ವಶನ್ ಪೇಪರ್ ಆಗಿರುತ್ತೆ. ಇಲ್ಲಿ ತಾವುಗಳು ಇನ್ನೇನು ನಾಳೆ 22/3/2026 ಎಕ್ಸಾಮ್ ನಡೆಯುವ ಕಾರಣಕ್ಕಾಗಿ ತಮಗೆ ಇವತ್ತಿನ ವಿಡಿಯೋವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಮೊದಲನೇದಾಗಿ ನೋಡ್ಬೋದು, ಇಲ್ಲಿ ಗ್ರಾಮ ಪಂಚಾಯತಿ ಅವಧಿ ಎಷ್ಟು ವರ್ಷ ಅಂತಿದೆ. ಇಲ್ಲಿ ನೋಡ್ಬೋದು 5 ವರ್ಷ, 3 ವರ್ಷ, 6 ವರ್ಷ, 2.5 ವರ್ಷ ಅಂತ ಇದೆ. ಇಲ್ಲಿ 5 ವರ್ಷಗಳು. ಜಯ ಭಾರತ ಜನನೀಯ ತನುಜಾತೆ ನಮ್ಮ ನಾಡಗೀತೆ ಇದನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಇಲ್ಲಿ ಕುವೆಂಪು ಅವರು. ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನ ಯಾವುದು ಅಂತ ಕೇಳಿದರೆ ಜನವರಿ 12, ಫೆಬ್ರವರಿ 22, ಅಕ್ಟೋಬರ್ 2, ಜೂನ್ 3 ಅಂತಿದೆ. ಇಲ್ಲಿ ನೋಡ್ಬೋದು ತಾವು ಜನವರಿ 12. ಕೃಷ್ಣರಾಜ ಸಾಗರ ಅಣೆಕಟ್ಟು ಇರುವ ಜಿಲ್ಲೆ ಮೈಸೂರು, ತುಮಕೂರು, ಮಂಡ್ಯ, ರಾಮನಗರ ಅಂತಿದೆ. ಇಲ್ಲಿ ಮಂಡ್ಯ ಜಿಲ್ಲೆ. ಕರ್ನಾಟಕ ರಾಜ್ಯದ ಲಾಂಛನ ಯಾವುದು ಅಂದಿದ್ದಾರೆ. ಇಲ್ಲಿ ಗಂಡಬೇರುಂಡ. ತನ್ನ ದೇಹದ ಭಾರಕ್ಕಿಂತ ಅತಿ ಹೆಚ್ಚು ಪಟ್ಟು ಭಾರವನ್ನು ಹೊತ್ತು ಸಾಗಬಲ್ಲ ಪ್ರಾಣಿ ಯಾವುದು ಅಂದರೆ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇರುವೆ. 1 ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮಗಳು ಅಂತ ಹೇಳಿದರೆ 4 ಆಪ್ಷನ್ಸ್ಗಳಲ್ಲಿ 1 ಕಿಲೋಗ್ರಾಮ್ಗೆ 1000 ಗ್ರಾಮಗಳು. ಎ ಆಪ್ಷನ್ ಆಗುತ್ತದೆ. ನೇತಾಜಿ ಎಂದು ಸುಭಾಷ್ ಚಂದ್ರ ಬೋಸರಿಗೆ ಬಿರುದು ಕೊಟ್ಟವರು ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, ಬಾಲ ಗಂಗಾಧರ್ ತಿಲಕ್ ಹಾಗೂ ಮಹಾತ್ಮ ಗಾಂಧೀಜಿ ಅಂತಿದೆ. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಟೋಕಿಯೋ ದೇಶದ ರಾಜಧಾನಿ ಯಾವ ದೇಶದ ರಾಜಧಾನಿ ಅಂತದ್ದು ಜಪಾನ್ ದೇಶದ ರಾಜಧಾನಿ. ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಕ್ರಿಕೆಟ್, ಕಬಡ್ಡಿ, ಚದುರಂಗ, ಹಾಕಿ ಅಂತಿದೆ. ಇಲ್ಲಿ ಹಾಕಿ ಆಗಿದೆ. ಸೌರವ್ಯೂಹದಲ್ಲಿನ ಒಟ್ಟು ಗ್ರಹಗಳ ಸಂಖ್ಯೆ 8. ಸಿ ಆಪ್ಷನ್ ಆಗುತ್ತದೆ. ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ. ಇಲ್ಲಿ ರಾತ್ರಿ ಕುರುಡು. ಎ ಆಪ್ಷನ್ ಆಗುತ್ತದೆ. ನಾವು ಗಣರಾಜ್ಯೋತ್ಸವವನ್ನು ಎಂದು ಆಚರಿಸುತ್ತೇವೆ? ಇಲ್ಲಿ ಜನವರಿ 26. ಎ ಆಪ್ಷನ್ ಆಗುತ್ತದೆ. ಕರ್ನಾಟಕ ರಾಜ್ಯದ ರಾಜಧಾನಿ ದೆಹಲಿ, ಮೈಸೂರು, ಬೆಂಗಳೂರು, ಬೆಳಗಾವಿ ಅಂತಿದೆ. ಕರ್ನಾಟಕದ ರಾಜ್ಯದ ರಾಜಧಾನಿ ಯಾವುದು? ಇಲ್ಲಿ ಬೆಂಗಳೂರು ಆಗಿದೆ. ಮಕ್ಕಳ ಹಕ್ಕುಗಳಿಗಾಗಿ ಹೋರಾಡಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದವರು? ಇಲ್ಲಿ ಕೈಲಾಸ್ ಸತ್ಯಾರ್ಥಿ ಮತ್ತು ಮಲಾಲಾ ಯೂಸುಫ್ಜಾಯ್ ಆಗಿದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ವಿಶ್ವವಿಖ್ಯಾತ ಗೋಳಗುಮ್ಮಟ ಇರುವ ಸ್ಥಳ ಯಾವುದು? ಇಲ್ಲಿ ವಿಜಯಪುರ. ಬಿ ಆಪ್ಷನ್. ಇದು ನಾವು ಗಣರಾಜ್ಯೋತ್ಸವ ಆಚರಿಸುವುದನ್ನು ಇದು ರಿಪೀಟ್ ಆಗಿದೆ ಅಂತ ಹೇಳ್ಬೋದು. ಇದು ಕೂಡ ಜನವರಿ 26. ಭಾರತದ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಭಾರತ ದೇಶದ ಈಗಿನ ಪ್ರಧಾನಮಂತ್ರಿ ಯಾರು ಅಂದರೆ ನರೇಂದ್ರ ದಾಮೋದರ್ ಮೋದಿ ಅವರು. ಏಷ್ಯಾ ಖಂಡದಲ್ಲಿನ 2ನೇ ಎತ್ತರದ ಏಕಶಿಲಾ ಬೆಟ್ಟ ಯಾವುದು? ಇಲ್ಲಿ ಮಧುಗಿರಿ ಬೆಟ್ಟ. ಇನ್ನು ಇಂಗ್ಲಿಷ್ ವಿಷಯ ನೋಡೋಣ. ದೇರ್ 7 days ಇನ್ ವೀಕ್ ಅಂತಿದೆ. ಇಲ್ಲಿ ದೇರ್ ಆರ್. ಸಿ ಆಪ್ಷನ್ ನೋಡ್ಬೋದು. ದೇರ್ ಆರ್ 7 days ಇನ್ ಎ ವೀಕ್. ಶಾರ್ಟ್ ಫಾರ್ಮ್ ಆಫ್ ದೇ ಆರ್ ಅಂತಿದೆಯಲ್ಲ, ಇದ್ರದ್ದು ಶಾರ್ಟ್ ಫಾರ್ಮ್ ಯಾವ್ದು ಬರುತ್ತೆ? ಬಿ ಆಪ್ಷನ್ ದೇರ್ ಆಗುತ್ತದೆ. ಅದರ್ ಜೆಂಡರ್ ಆಫ್ ಅಂಕಲ್. ಅಂಕಲ್ ಇದರ ಅದರ್ ಜೆಂಡರ್ ಆಂಟಿ ಆಗುತ್ತದೆ. ದ ಪ್ರೆಸೆಂಟ್ ಫಾರ್ಮ್ ಆಫ್ ಕಿಲ್ಡ್. ಈ ಕಿಲ್ಡ್ ಎನ್ನುವಂತಹ ಪದದ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಯಾವುದು? ಕ್ರಿಯಾಪದ. ಇಲ್ಲಿ ಕಿಲ್ ಆಗುತ್ತದೆ. ದ ರೈಮಿಂಗ್ ವರ್ಡ್ ಆಫ್ ಸೀಕ್. ಸೀಕ್ ಇದರ ರೈಮಿಂಗ್ ವರ್ಡ್ ಇಲ್ಲಿ ವೀಕ್ ಆಗುತ್ತದೆ. ದ ಪ್ಲೂರಲ್ ಫಾರ್ಮ್ ಆಫ್ ಫ್ರೆಂಡ್ ಅಂತಿದೆಯಲ್ಲ, ಇದರದ್ದು ನೋಡ್ತಾ ಹೋಗಿ ಫ್ರೆಂಡ್ಸ್ ಆಗುತ್ತದೆ. ಇನ್ನು ನೆಕ್ಸ್ಟು ಸೇಜ್. ಎ ರಮಣ ಮಹರ್ಷಿ ವಾಜ್ ಅಂತಿದೆ. ರಮಣ ಮಹರ್ಷಿ ವಾಜ್ ಎ ಸೇಜ್. ನೋಡ್ಬೋದು ಸಿ ಮೊದಲಿಗೆ ಬರುತ್ತೆ. ರಮಣ ಮಹರ್ಷಿ ವಾಜ್. ಸಿ ಡಿ ಆಗ್ತದೆ. ಇಲ್ಲಿ ನೆಕ್ಸ್ಟು ಬಿ ಎ. ಸಿ ಡಿ ಬಿ ಎ ಅಂದರೆ ಡಿ ಆಪ್ಷನ್ ಆಗುತ್ತದೆ. ಸಿಂಗಲ್ ವರ್ಡ್ ಆಫ್ ಕಮಿಂಗ್ ಬ್ಯಾಕ್. ಕಮಿಂಗ್ ಬ್ಯಾಕ್ ಇದರ ಸಿಂಗಲ್ ವರ್ಡ್ ಯಾವುದು ಅಂದರೆ ರಿಟರ್ನ್ ಆಗುತ್ತದೆ. ಇನ್ನು ನೆಕ್ಸ್ಟು PQRS = 16, 17, 18, 19 ಆದರೆ EFGH = ಎಷ್ಟು ಆಗುತ್ತೆ ಅಂದಿದ್ದಾರೆ? 5, 6, 7, 8. ದ 7th ಮಂತ್ ಆಫ್ ಕ್ಯಾಲೆಂಡರ್ ಈಸ್ ಜುಲೈ ಆಗಿದೆ. ಐಡೆಂಟಿಫೈ ದ ವರ್ಡ್ ಫ್ರಮ್ ದ ಜಂಬಲ್ ಲೆಟರ್ಸ್. FORELSW ಅಂತಿದೆ. ಅದು ಫ್ಲವರ್ಸ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಒಂದು ಕ್ವಶನ್ ಬರ್ತದೆ. ಇಲ್ಲಿ ಡಿಡಂಟ್ ಯು ಕಮ್ ಎಸ್ಟರ್ಡೇ ಅಂತಿದೆಯಲ್ಲ, ಇಲ್ಲಿ ವೈ ಡಿಡಂಟ್ ಯು ಕಮ್ ಎಸ್ಟರ್ಡೇ ಆಗಿದೆ. ಇಲ್ಲಿ ನೋಡ್ಬೋದು ರಾಧಾ ರೈಟ್ಸ್ ವಿತ್ ಎ ಪೆನ್ ಅಂತಿದೆಯಲ್ಲ, ಇಲ್ಲಿ ರಾಧಾ ರೈಟ್ಸ್ ವಿತ್ ಎ ಪೆನ್ ಆನ್ ಹರ್ ನೋಟ್ಬುಕ್ ಆಫ್
ಹರ್ ನೋಟ್ಬುಕ್, ಇನ್ ಹರ್ ನೋಟ್ಬುಕ್ ಅಂತಿದೆ, ಇಲ್ಲಿ ಇನ್ ಆಗುತ್ತದೆ. ರಾಧಾ ರೈಟ್ಸ್ ವಿತ್ ಎ ಪೆನ್ ಇನ್ ಹರ್ ನೋಟ್ಬುಕ್ ಅಂತ ಆಗುತ್ತದೆ. ದ ಡಾಗ್, ಇಲ್ಲಿ ಡಾಗ್ ಇದರ ಸೌಂಡ್ ಯಾವುದು ಅಂದರೆ ಬಾರ್ಕ್ ಆಗಿದೆ. ದ ಡಾಗ್ ಬಾರ್ಕ್ಸ್. ಮೈ ಮದರ್ಸ್ ಫಾದರ್ ಈಸ್ ಮೈ ಗ್ರ್ಯಾಂಡ್ ಫಾದರ್ ಆಗುತ್ತದೆ. ದ ಅಪೋಸಿಟ್ ವರ್ಡ್ ಆಫ್ ರಿಮೆಂಬರ್, ಇದರ ಅಪೋಸಿಟ್ ವರ್ಡ್ ಫಾರ್ಗೆಟ್ ಇಲ್ಲಿ ಆಗುತ್ತದೆ. ರಿಮೆಂಬರ್, ಫಾರ್ಗೆಟ್. ಐ ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್, ಐಡೆಂಟಿಫೈ ದ ಅಂಡರ್ಲೈನ್ಡ್ ವರ್ಡ್. ಈ ಪಾರ್ಕ್ ಎನ್ನುವಂಥದ್ದು ಇದೊಂದು ನಾಮಪದ, ನೌನ್ ಆಗಿದೆ. ದ ಯಂಗ್ ಒನ್ ಆಫ್ ದ ಕ್ಯಾಟ್ ಈಸ್ ಕಾಲ್ಡ್ ಅಂತಿದೆಯಲ್ಲ, ಇದು ಎ ಕಿಟನ್ ಆಗಿದೆ. ಶಬಲೆ ವಾಸ್ ಆಲ್ಸೋ ನೌನ್ ಆಸ್, ಶಬಲೆಗೆ ಇಲ್ಲಿ ನಂದಿನಿ ಅಂತ ಕೂಡ ಕರಿತಾ ಇದ್ರು. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಗೋ, ಇದರದು ಪಾಸ್ಟ್ ಟೆನ್ಸ್ ಫಾರ್ಮ್ ಯಾವುದು ಅಂದರೆ ವೆಂಟ್ ಆಗಿದೆ. ಇನ್ನು ಗಣಿತ ವಿಷಯ ನೋಡೋಣ. ಇಲ್ಲಿ ಚೌಕಾಕಾರದ ಜಮೀನಿನ ಉದ್ದ 25 ಮೀಟರ್ ಆದರೆ ಆ ಜಮೀನಿನ ಸುತ್ತಳತೆ ಎಷ್ಟು? ಇಲ್ಲಿ ಚೌಕಾಕಾರದ 4 ಭಾಗಗಳು ಸಮ ಇರ್ತಾವೆ ಅಂದಾಗ ಚೌಕದ್ದು ಇಲ್ಲಿ 25 ಅಂದರೆ ಅದು 4ದ್ದು ಎಷ್ಟಾಗುತ್ತೆ? ಇಲ್ಲಿ 100 ಮೀಟರ್ ಆಗುತ್ತದೆ. ಒಂದು ಆಯತದ ಉದ್ದ 10 ಮೀಟರ್, ಅಗಲ 18 ಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು? ಇಲ್ಲಿ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಉದ್ದ ಗುಂಡ್ಲೆ ಅಗಲ. ಇಲ್ಲಿ 18 × 10 ಅಂದರೆ 180 ಆಗುತ್ತೆ. ಅದನ್ನು ಸ್ಕ್ವೇರ್ ಮೀಟರ್, ಚದರ ಮೀಟರ್ಗಳು ಹೇಳ್ತಾರೆ. ಸೊ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ 39,208 ಮತ್ತು 4,896 ಮೊತ್ತ ಅಂತ ಹೇಳಿದ್ದಾರೆ. ನೋಡ್ಬೋದು ಇಲ್ಲಿ ಪ್ಲಸ್ 4,896. ಇಲ್ಲಿ 8 × 14, 9 × 10, 8 × 10, 11, 9 × 10, 14. ಇಲ್ಲಿ 44,104. ಸೊ ಇಲ್ಲಿ ನೋಡ್ಬೋದು ಬಿ ಆಪ್ಷನ್ ಆಗುತ್ತದೆ. ನೀವು ವ್ಯವಕಲನ ಮಾಡಿರಿ ಅಂತ ಹೇಳಿದರೆ 4,005ರಲ್ಲಿ 3,896 ವ್ಯವಕಲನ ಮಾಡೋಣ. 15ರಲ್ಲಿ 6 ಹೋದರೆ 9, 10ರಲ್ಲಿ 10 ಹೋದರೆ 0, 10ರಲ್ಲಿ 9 ಹೋದರೆ 1, ಇಲ್ಲಿ 0. ಸೊ ಇಲ್ಲಿ ಆನ್ಸರ್ 109 ಬಂತು. ಇನ್ನು 20ರಿಂದ 40ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಕೇವಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವಂಥವು. ನೋಡ್ಬೋದು ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ, ಇದು ಅವಿಭಾಜ್ಯ ಸಂಖ್ಯೆಗಳಾಗ್ತವೆ. ಅಂದರೆ ಗುಣಲಬ್ಧ ನೋಡಿ 0 ಬರುತ್ತದೆ. ಇನ್ನು 20ನೇ ಉಳಿದ ದಶಮಾಂಶ ರೂಪ ಅಂತ ಹೇಳಿದರೆ ಮೊದಲು ನಾವು ಇದನ್ನು ಇದು ಸಮಾನ ಭಿನ್ನರಾಶಿಯಲ್ಲಿದೆ. ಇದು ನೋಡೋಣ ಯಾವ ರೀತಿ ಅಂದರೆ 20ನೇ 7ಕ್ಕೆ ನಾವಿಲ್ಲಿ ಕೆಳಗಡೆ ಛೇದದಲ್ಲಿ 10 ಅಥವಾ 100 ಅಥವಾ 1000 ಬರುವ ಹಾಗೆ ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡೋಣ. ಇಲ್ಲಿ 5 ತೊಗೊಳ್ಳೋಣ. 7 ಇಲ್ಲಿ 35, 25 100 ಆಯಿತು. ಇದ್ರದ್ದು ಈಗ ನಾವು ದಶಮಾಂಶ ರೂಪಕ್ಕೆ ಪರಿವರ್ತಿಸೋದು ಈಸಿ ಆಗುತ್ತೆ. ಇದು ಎಷ್ಟಾಗುತ್ತೆ ನೋಡ್ತಾ ಹೋಗಿ. ಇಲ್ಲಿ 0.35 ಆಗುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್. 3 ರೆಕ್ಕೆಗಳಿರುವ ಫ್ಯಾನಲ್ಲಿ ಉಂಟಾಗಿರುವ ಕೋನ ಯಾವುದು ಅಂದರೆ ಇಲ್ಲಿ ವಿಶಾಲ ಕೋನ. ನೆಕ್ಸ್ಟು ಬಾಳೆಹಣ್ಣುಗಳನ್ನು ತಾಳೆ ಸೂಚಿಸಿದಾಗ ಸರಿ ಉತ್ತರ ಯಾವುದು? ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. 5, 5, 5, 15. ಇದು ಮೊದಲಿಗೆ 2 ಸಂಕಲನ ಮಾಡಬೇಕು. 54,398, ಅದೇ ರೀತಿ 24,897. ಇದನ್ನು ಪ್ಲಸ್ ಮಾಡಬೇಕು ಫಸ್ಟು. ಇಲ್ಲಿ 8, 7, 15, ಇದು 19, ಇಲ್ಲಿ 12, 9, 7, 79,295. ಇದರಲ್ಲಿ ಮೈನಸ್ ಮಾಡೋಣ. 39,486. ಇಲ್ಲಿ ಮೈನಸ್ 15ರಲ್ಲಿ 6 ಹೋದ್ರೆ 9, 9ರಲ್ಲಿ 9 ಹೋದ್ರೆ 0, 12ರಲ್ಲಿ 4 ಹೋದ್ರೆ 8, 19ರಲ್ಲಿ 10 ಹೋದ್ರೆ 9, 7ರಲ್ಲಿ 4 ಹೋದರೆ 3, 39,000. ಇಲ್ಲಿ ನೋಡ್ಬೋದು 809. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ವಿಜ್ಞಾನ ವಿಷಯ ನೋಡೋಣ. ಇಲ್ಲಿ ಮೀನಿನ ಉಸಿರಾಟದ ಅಂಗಗಳು ಯಾವುದು ಅಂದರೆ ಇಲ್ಲಿ ನೋಡ್ಬೋದು ಕಿವಿರುಗಳು ಆಗಿವೆ. ಇಲ್ಲಿ ನೋಡ್ಬೋದು 30,984ಕ್ಕೆ 12ರಿಂದ ಭಾಗಾಕಾರ ಮಾಡೋಣ. ಇಲ್ಲಿ ತೋರಿಸ್ತೀನಿ ತಮಗೆ. 30,984ಕ್ಕೆ ಇಲ್ಲಿ 12ರಿಂದ ನೋಡ್ಬೋದು. ಇಲ್ಲಿ 12 ಒಂದಲೇ 12, 12ರಲ್ಲಿ 24 ಆಗುತ್ತೆ. ಇಲ್ಲಿ 10ರಲ್ಲಿ 4 ಹೋದರೆ 6, ಇಲ್ಲಿ 0 ಬಂತು. ಈಗ 9, 12, 5, 60 ಆಗುತ್ತೆ. ಈಗ 1272 ಬರೋದಿಲ್ಲ. ಸೊ ಇಲ್ಲಿ 9 ಉಳಿತು, ಇಲ್ಲಿ 0, ಇಲ್ಲಿ 8 ತೊಗೊತೀವಿ. ಇಲ್ಲಿ 12, 84, 12, 96 ನೋಡ್ಬೋದು. ಇಲ್ಲಿ 2 ಉಳಿತದೆ. ಮತ್ತು ನಾವು 4 ನಡೆಸ್ಕೊತೀವಿ. 12, 2, 24, 2,582. ಸೊ ಇಲ್ಲಿ ನೋಡ್ಬೋದು ಇದು ಆನ್ಸರ್ ಆಗುತ್ತದೆ. ಯಾವ ಸಂಖ್ಯೆಯು ಎಲ್ಲ ಸಂಖ್ಯೆಗಳ ಅಪವರ್ತನ ಆಗಿದೆ ಅಂದರೆ 1. ಇಲ್ಲಿ ನೋಡ್ಬೋದು 3,105 ಇದನ್ನು ದಶಮಾಂಶ ರೂಪದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಇದರ ಆನ್ಸರ್ ಎಷ್ಟಾಗುತ್ತೆ ಅಂದರೆ 3.05 ಆಗುತ್ತದೆ.
ಇನ್ನು 15 ಮೀಟರ್ಗಳನ್ನು ಸೆಂಟಿಮೀಟರ್ಗೆ ಪರಿವರ್ತಿಸಿರಿ ಅಂತ ಹೇಳಿದರೆ ಇದು 1500 ಸೆಂಟಿಮೀಟರ್. ಒಬ್ಬ ಕೂಲಿದಾರನು ಒಂದು ದಿನಕ್ಕೆ 525 ರೂಪಾಯಿ ಸಂಪಾದಿಸ್ತಾನೆ. ಹಾಗಾದರೆ ಒಂದು ವಾರಕ್ಕೆ ಎಷ್ಟಾಯಿತು ನೋಡ್ಬೋದು. ಗುಣಾಕಾರ ಮಾಡಬೇಕು. 525 ಗುಂಡ್ಲೆ 7, 7 5 35, 7 2 14, 3 17, 7 5 35, 36, 3675. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಒಂದು ಸಂಖ್ಯೆಯ ಪುನರಾವರ್ತಿತ ಸಂಕಲನವೇ ಅದೊಂದು ಗುಣಾಕಾರ. 4 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂತ ಹೇಳಿದರೆ 1000. 4037ರಿಂದ ರಚಿಸಬಹುದಾದ 4 ಅಂಕಿಯ ಇಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಅಂತ ಹೇಳಿದರೆ ಇಲ್ಲಿ ನೋಡೋಣ. ಮೊದಲಿಗೆ 3 ತೊಗೊಂಡು ನೆಕ್ಸ್ಟ್ 0, ಆಮೇಲೆ 4, ಆಮೇಲೆ 7, 3047. ಇನ್ನು ನೆಕ್ಸ್ಟು 1694ರಲ್ಲಿ ಸ್ಥಾನಬೆಲೆ ಮತ್ತು ಮುಖಬೆಲೆ ಸಮನಾಗಿರೋ ಸಂಖ್ಯೆ ಯಾವುದು ಅಂತ ಹೇಳಿದರೆ ಇಲ್ಲಿ ಸ್ಥಾನಬೆಲೆನೂ ಸಮ ಇರಬೇಕು, ಮುಖಬೆಲೆನೂ ಸಮ ಇರಬೇಕಂದ್ರೆ 4. ಈ ಚಿತ್ರದಲ್ಲಿರೋ ಚೌಕಗಳ ಸಂಖ್ಯೆ ನೋಡಿ 1 2 3 4 5. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ಇವುಗಳಲ್ಲಿ ಯಾವುದು ಅತ್ಯಂತ ಕಡಿಮೆ ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ ಅಂತ ಹೇಳಿದರೆ ಇದರಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲ ಆಗಿದೆ. ಕೊಳವೆ ಮಾರ್ಗ ಸಾರಿಗೆಯಲ್ಲಿ ಸಾಗಣೆ ಮಾಡುವ ವಸ್ತುಗಳೆಂದರೆ ಇಲ್ಲಿ ದ್ರವ ಮತ್ತು ಅನಿಲ. ಲೋಲಕದ ಚಲನೆಯು ಚಲನೆಗೆ ಉದಾಹರಣೆಯಾಗಿದೆ ಅಂದರೆ ಇದು ಆಂದೋಲನ ಚಲನೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಮೇಲಕ್ಕೆಸದ ಚೆಂಡು ಭೂಮಿಯ ಕಡೆಗೆ ಬರಲು ಕಾರಣ ಏನಂದರೆ ಅದೊಂದು ಗುರುತ್ವಾಕರ್ಷಣೆ ಬಲ. ಸಸ್ಯ ಮತ್ತು ಮಾಂಸವನ್ನು ತಿನ್ನುವ ಪ್ರಾಣಿಗಳನ್ನು ಇಲ್ಲಿ ಮಿಶ್ರಾಹಾರಿಗಳನ್ನು ಕರೀತಾರೆ.